ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗ ನಾನು ಮೇಡಮ್ ಇಬ್ಬರು ಸೇರಿ ಮಲ್ಲೇಶ್ವರ ಕಡೆಗೆ ಹೊರಟಿದ್ದೀವಿ ಶಾಪಿಂಗ್ ಮಾಡೋಣ ಅಂತೇಳಿ. ಇವಾಗ ನಾವು ಆಟೋ ತೊಗೊಂಡು ಹೊರಟಿದ್ದೀವಿ. ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ನಾನು ವೀಣಾ ಮೇಡಮ್ ಅವ್ರ ಹತ್ರ ಹೇಳ್ತಾ ಇದ್ದೀನಿ, ನಮ್ಮನ್ನು ನೆನೆಸೋದಕ್ಕೆ ಅಂತಲೇ ಬರ್ತಾ ಇದೆಯಾ ಇವತ್ತು, ಇಷ್ಟು ದಿವಸ ಮಳೆನೇ ಇರಲಿಲ್ಲ, ಇವಾಗ ಇಷ್ಟು ಜೋರಾಗಿ ಬರ್ತಿದೆ ಅಲ್ಲ ಅಂತೇಳಿ. ಛತ್ರಿ ಕೂಡ ತೊಗೊಂಡು ಬಂದಿಲ್ಲ, ಹೊರಡುವಾಗ ಮಳೆ ಬರೋದು ಗೊತ್ತಿರಲಿಲ್ಲ. ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಒಂದೇ ಸಮನೆ. ಮಳೆಗೂ ಏನೋ ಒಂಥರ ಹೊಟ್ಟೆ ಕಿಚ್ಚು ಅನಿಸುತ್ತೆ. ನಾವು ತುಂಬ ದಿನದ ಮೇಲೆ ಆಚೆ ಬಂದಾಗಲೇ ಸ್ಟಾರ್ಟ್ ಆಗಿದೆ. ಇಲ್ಲ ಮಕ್ಕಳು ಸ್ಕೂಲಿಂದ ಬರುವಾಗ, ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗುವಾಗ, ಆಫೀಸಿಗೆ ಹೊರಡುವಾಗ ಮಳೆ ಇದ್ದಿದ್ದೆ, ಅದಕ್ಕೂ ಒಂಥರ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ ಅನಿಸುತ್ತೆ ಅಂತ ಮಾತಾಡ್ತಾ ಇದ್ದೆ. ತುಂಬ ದಿವಸ ನಮ್ಮನ್ನು ನೆನೆಸ್ಬೇಕು ಅಂತ ಬರ್ತೀವಿ. ಅದು ಒಂದು ರೀತಿ ಶುಭ ಶಕ್ತಿನ ಅಂತಲೇ ಹೇಳ್ಬೋದು. ಶುಕ್ರವಾರ ನೋಡಿ, ಎಷ್ಟು ದಿವಸದ ಮೇಲೆ ನಿಮ್ಗೆ ಸೀರೆ ಕೊಡ್ಸಕ್ಕೆ ತುಂಬ ಮೇಳ ಆಗಿ ಆಗಲೇ 3 months ಆಯಿತು. ವೀಣಾ ಮೇಡಮ್ ಅವರಿಗೆ ಸೀರೆ ಕೊಡಿಸ್ಬೇಕು ಅಂತೇಳಿ ನಾನು ಆಲ್ರೆಡಿ 3 months ಥಿಂಕ್ ಮಾಡಿ ಇವತ್ತು ಮುಹೂರ್ತ ಬಂದಿದೆ. ಈಗ ಹೊರಟಿದ್ದೀವಿ, ನೋಡೋಣ ಯಾವ ಥರ ತಗೊಳ್ಳೋದು ಅಂತೇಳಿ ಹೋದ್ಮೇಲೆ. ಅದೇ ಮಲ್ಲೇಶ್ವರಕ್ಕೆ ಬಂದಿದ್ದಾಯಿತು, ಸುದರ್ಶನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಓಕೆ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಸಾಫ್ಟೇ ಬರುತ್ತೆ. ಇದೆಯಲ್ಲ ಸ್ವಲ್ಪ ಜಾರತ್ತೆ. ಹೌದು, ಈ ಜಾರೋ ಸೀರೆಗಳ ಸೀರೆ ಅಂದರೆ ಅಮ್ಮನಿಗೆ ಚೆನ್ನಾಗಾಗಲ್ಲ. ಅವ್ರಿಗೆ ಸ್ವಲ್ಪ ಸಾಫ್ಟ್ ಸಾರಿ ಅಂದರೆ ತುಂಬ ಇಷ್ಟ. ಇದೊಂಚೂರು ಓಪನ್ ಮಾಡಿ ತೋರಿಸ್ತೀರಾ ನೋಡಿ? 2050 ಇದೆ, 1500 ಸಿಗುತ್ತೆ ಅಂದ್ರೆ ಅವರು ನೋಡ್ತಾರ, ವಿಡಿಯೋ ಎಲ್ಲ ಮಾಡ್ತಾರೆ. ಇದು ತೋರಿಸಿ ಮೇಡಮ್. ನಾನು ಬರುವಾಗ ಬಂದಿದ್ದು ವೀಣಾ ಮೇಡಮ್ ಅವರಿಗೆ ಒಂದು ಸೀರೆ ಕೊಡಿಸೋಣ ಅಂತೇಳಿ. ಆದರೆ ಇಲ್ಲಿ ಬಂದ ಮೇಲೆ ಭಾಳಷ್ಟು ಸೀರೆಗಳನ್ನ ತೊಗೊಂಬಿಟ್ಟೆ. ಡಿಸ್ಕೌಂಟ್ ಇರೋದ್ರಿಂದ 3000 ನಮಗೆ 1500-2000 ಸಿಗ್ತಾ ಇತ್ತು. ಅದಕ್ಕೆ ಜಾಸ್ತಿ ಸೀರೆನೇ ತೊಗೊಂಡಿದ್ದಾಯಿತು. ಮತ್ತು ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾವ್ದು ನೋಡೋದು ತೊಗೊಳ್ಳೋಣ ಅಂತೇಳಿ. ಜನ ಕೂಡ ತುಂಬಾ ಬಂದಿದ್ದರು, ಡಿಸ್ಕೌಂಟ್ ಇರೋದ್ರಿಂದ ತುಂಬ ರಶ್ ಕೂಡ ಇತ್ತು. ಆದರೂ ನಮಗೆ ಎಲ್ಲ ಚೆನ್ನಾಗಿ ತೋರಿಸ್ತಾ ಇದ್ರು. ಆಮೇಲೆ 2 ಗಂಟೆ ಆಯಿತು, ಹಸಿವೆ ಆಗ್ತಿದೆ, ಊಟ ಮಾಡೋಣ ಅಂತ ಬಂದ್ವಿ. ಹಾಗೆ ನಮಗೆ ಕಾಫಿ ಕುಡಿಯೋದಕ್ಕೆ ಅಂತೇಳಿ ಟೋಕನ್ ಬೇರೆ ಕೊಟ್ಟಿದ್ರು. ಹಾಗೆ ಮೇಲ್ಗಡೆ 7th ಫ್ಲೋರಿಗೆ ಬಂದ್ವಿ, ಊಟ ಕೂಡ ಮಾಡಿಕೊಂಡ್ವಿ. ಕಾಫಿ ಕುಡಿಯೋಣ ಅಂತ ಕೂತಿದ್ದೀವಿ. ಇದು ಒಂದು ಸಾರಿ ತರೋದಕ್ಕೆ ಡಿಸ್ಕೌಂಟ್ ಇರೋದ್ರಿಂದ ತಂದಿದ್ದು 5-6 ಸಾರಿಗಳು. ಸುದರ್ಶನಕ್ಕೆ ಹೋಗಿ ಡಿಸ್ಕೌಂಟಲ್ಲಿ ನೋಡಿ. ನಾವು ಬಂದಿದ್ದು ಎಷ್ಟು ಗಂಟೆಗೆ? 3:30 ಆಯಿತು. ಇವಾಗ ನಾವು 12:30 ಬಂದು 12:30. ಹಾಗೆ ನಾವು ಶಾಪಿಂಗ್ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ ಯಾರೋ ತೀರ್ಕೊಂಡಿದ್ರು ಅಂತ ಅನಿಸುತ್ತೆ. ಹೆಣ ತೊಗೊಂಡು ಬರ್ತಾಯಿದ್ರು. ಗಾಡಿ ತುಂಬ ಅಲಂಕಾರ ಎಲ್ಲ ಮಾಡಿಕೊಂಡು ಹೂವಿಂದ ರೆಡಿ ಮಾಡ್ಕೊಂಡು ಬರ್ತಾಯಿದ್ರು. ಮುಂದ್ಗಡೆ ನೋಡಿ ಒಂದು ಗಾಡಿ ಬರ್ತಾಯಿದೆ, ತೀರ್ಕೊಂಡವ್ರು ಫೋಟೆಲ್ಲ ಹಾಕಿದ್ದಾರೆ. ಹಾಗೆ ಹಿಂದ್ಗಡೆ ಹೂವಿನಿಂದೆಲ್ಲ ನೋಡಿ ಎಷ್ಟು ಅಲಂಕಾರ ಮಾಡಿ ಇದರಲ್ಲಿ ಹೆಣ ತೊಗೊಂಡು ಹೋಗ್ತಾ ಇದ್ದಾರೆ. ಎದುರುಗಡೆ ಹೆಣ ಸಿಕ್ಕಿದ್ರೆ ಶುಭ ಶಕುನ ಅಂತ ಹೇಳ್ತಾರೆ. ಮೊದಲು ಸಡನ್ನಾಗಿ ನೋಡ್ತಿದ್ದಂಗೆ ದೇವ್ರು ತೊಗೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡೆ. ಆಮೇಲೆ ಆ ಸೌಂಡ್ ಕೇಳಿದಾಗ, ನಂತರ ಹೂವೆಲ್ಲ ರೋಡಲ್ಲಿ ಎಸಿತಾ ಹೋಗ್ತಾರಲ್ಲ, ಆವಾಗ ಗೊತ್ತಾಯಿತು ದೇವರೆಲ್ಲ ಯಾರೋ ಸತ್ತವ್ರನ್ನ ತೊಗೊಂಡು ಹೋಗ್ತಿದ್ದಾರೆ ಅಂತೇಳಿ. ಹಾಗೆ ಫೋಟೋ ಕೂಡ ನೋಡಿದ್ವಿ. ರೆಡಿ ಮಾಡ್ಕೊಂಡು ತಗೋಗ್ತಿದಾರಲ್ಲ ಸತ್ತವ್ರನ್ನ. ಜನ ನೋಡಿ ಆಷಾಢ ಎಲ್ಲ ಕಡೆ ತುಂಬಾ ರಶ್ ಇದೆ ಆಷಾಢ ಸೇರಿರೋದಕ್ಕೆ. ಅದರಲ್ಲೂ ಮಳೆ ಬೇರೆ. ಚೈತ್ರ ಓಡಾಡಕ್ಕೆ ಬರದೆ ತುಂಬ ದಿವಸ ಆಗಿತ್ತು ಮಾತ್ರ. ಮೊದಲೇ ಎಷ್ಟೊಂದು ಬರ್ತಾಯಿದ್ವಿ ನಾವು, ಪ್ರತಿ ಸಂಡೇ ಬರ್ತಾಯಿದ್ವಿ ಜಾಸ್ತಿ. ಈ ನಡುವೆ ತುಂಬ ದಿವಸ ಆಗಿತ್ತು. ಅದರೊಳಗೂ ಇವಾಗ ಆಷಾಢ ಸೇಲ್ ಅಂದರೆ ಎಲ್ಲಿ ನೋಡಿದ್ರೂ ಜನನೇ ಜನ. ಅದು ಇವತ್ತು ಫ್ರೈಡೇ ಬೇರೆ, ಸಂಡೇ ಬಂದರೆ ಅಷ್ಟೇ ಕಾಲಕ್ಕೆ ಜಾಗ ಇಲ್ಲ.
ಮಳೆ ಬೇರೆ ಆಗಿ ಎಲೆ ಎಲ್ಲ ಇದಾಗಿ ಬಿದ್ದಿದೆ ಅಲ್ಲ, ನೋಡ್ಕೊಂಡು ಓಡಾಡಬೇಕು. ನಮಗೆಲ್ಲ ಡ್ರೆಸ್ ತೊಗೊಂಡಿದ್ದಾಯಿತು, ಸಾರಿ ಮತ್ತು ಮಕ್ಕಳಿಗೆಲ್ಲ ಆಯಿತು. ಇವಾಗ ಹಸ್ಬೆಂಡ್ಗೆ ತೊಗೊಂಡು ಹೋಗೋಣ ಅಂತೇಳಿ ನಮಗೆಲ್ಲ ತೊಗೊಂಡ್ಮೇಲೆ ಅವ್ರಿಗೆ ಬಿಟ್ಟರೆ ಆಗಲ್ವಲ್ಲ, ಅದಕ್ಕೆ ಅವ್ರಿಗೂ ತೊಗೊಂಡು ಹೋಗೋಣ ಅಂತೇಳಿ ಹೆಚ್ಚಾಗಿ ಅವ್ರಿಗೆ ಶರ್ಟೆಲ್ಲ ಚಾಯ್ಸ್ ಮಾಡೋದು ಯಾವಾಗಲೂ ನಾನೇನೆ. ಕೊನೆ ಹೋಗೋಕೆ ತೊಗೊಳ್ವ. ನೆಲ್ಲಿಕಾಯಿ ಎಲ್ಲನೂ ಇದೆಯಲ್ಲ, ನಿಂಬೆಹಣ್ಣು, ಈರುಳ್ಳಿ. ಮಲ್ಲೇಶ್ವರ 8th ಕ್ರಾಸಿಗೆ ಬಂದುಬಿಟ್ರೆ ಏನು ಬೇಕು ಅದೆಲ್ಲ ಸಿಕ್ಬಿಡತ್ತೆ ನೋಡಿ. ಎಷ್ಟು ಥರ ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಥರ ಹೂಗಳು, ಹೂವು ಹಣ್ಣು ಇರುತ್ತೆ. ಮಳೆ ಬಂದು ಎಲ್ಲ ಒಂಥರ ಇದಾಗ್ಬಿಟ್ಟಿದೆ. ಈಗ ಮಲ್ಲೇಶ್ವರದಲ್ಲಿ ಯಾವ ಬಟ್ಟೆ ಅಂಗಡಿ ನೋಡಿದ್ರು ಕೂಡ ಡಿಸ್ಕೌಂಟ್ 50% ಅಷ್ಟು ಡಿಸ್ಕೌಂಟ್ ಇದೆ ಎಲ್ಲ ಕಡೆ. ಇವಾಗ ನಮ್ಮ ಬ್ಯಾಗ್ ನೋಡಿ ಎಷ್ಟು ಜನ ಕೇಳ್ತಾಯಿದ್ರು ಹೋಗೋರೆಲ್ಲ, ಸುದರ್ಶನದಲ್ಲಿ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆಯಾ ಅಥವಾ ಎಲ್ಲ ಖಾಲಿ ಆಗಿಬಿಟ್ಟಿದೆಯಾ, ನಾವು ಈಗ ಹೋಗಬೇಕು ಡಿಸ್ಕೌಂಟ್ ಇದೆ ಅಂತೇಳಿ ಅಂತ ಮಾತಾಡ್ತಾ ಇದ್ರು. ಜೋಳದ ಅವಲಕ್ಕಿ, ಪುರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ತಗೊಂಡ್ವಿ. ಹಾಗೆ ಹಸ್ಬೆಂಡ್ಗೂ ಕೂಡ ಶರ್ಟ್ ತೊಗೊಂಡೆ. ಅಲ್ಲೂ 2999 ರೂಪಾಯಿದು 2 ಟೀ ಶರ್ಟ್ ತೊಗೊಂಡೆ. ಅದಕ್ಕೆ ಅದೇ ರೇಟಿಂದು ಇನ್ನೆರಡು ಟೀ ಶರ್ಟು ಫ್ರೀಯಾಗಿ ಸಿಕ್ತು. 2ಕ್ಕೆ 2 ಡಬಲ್ ದಮಾಲ ತೊಗೋಣ ಅಂತೇಳಿ ಇಲ್ಲಿ ಗ್ರಂಥಿಕೆ ಅಂಗಡಿಗೆ ಬಂದಿದ್ದಾಯಿತು. ನೋಡಿ ಕಾರ್ತಿಕದಲ್ಲೆಲ್ಲ ಚೆನ್ನಾಗಿರುತ್ತೆ. ಸಿಂಗಲ್ ಇದು ಇಡ್ಬೋದು, ಡಬ್ಬಲ್ ನೋಡಿ ಇಡ್ಬೋದು. ಇದೆಲ್ಲ ಡಬ್ಬಲ್ ಹಣತೆ ಇಡೋದಕ್ಕೆ, ಹಣತೆ ದೇವ್ರ ಮನೆಯಲ್ಲಿ ಇದು ಚೆನ್ನಾಗಿದೆ ನೋಡಿ. ಅವರೆಲ್ಲ ಜಾಸ್ತಿ ನೋಡಿ, ಈಗೆಲ್ಲ ಹಿಮಾಚಲ ಪ್ರದೇಶ ಅವ್ರದ್ದೆಲ್ಲ ನೋಡಿ ಇರುತ್ತೆ ಆ ಥರ ಬರುತ್ತೆ. ಇಲ್ಲೂ ಒಂದಿದೆ ಅದೇ ಥರ. ಇದು ಚೆನ್ನಾಗಿದೆ ನೋಡಿ. ಯಾರಿಗಾದ್ರೂ ಇದು ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಟೈಮಲ್ಲೆಲ್ಲ ಫುಲ್ ಇದು ಮಾಡಿ ಕವರೆಲ್ಲ ಹಾಕೋಬೋದು. ಅದು ಕೆಳಗಡೆ ಇರೋದು ಇದು ನೋಡಿ, ಅದನ್ನು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಅರ್ಶಿನ ಕುಂಕುಮ ಕೊಡೋಕ್ಕೆ ಒಂದು ಯೂಸ್ಫುಲ್ ಆಗುತ್ತೆ. ನಾನು ಯಾರಷ್ಟು ತೊಗೊಳಲ್ಲ, ರೆಡಿಮೇಡ್ ಬರುತ್ತೆ. ಚೆಂದ ಇದೆ, ಚಿಕ್ಕದು ದೊಡ್ಡದು ಎಲ್ಲ ಸೈಜಲ್ಲೂ ಇದೆ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡೋದಕ್ಕೆ ರೆಡಿ ಆಗಿ, ಚಿಕ್ಕ ಮಳೆ ಕೂಡ ಸ್ಟಾರ್ಟ್ ಆಯಿತು. ಶಾಪಿಂಗ್ ಮುಗಿಸಿ ಫುಲ್ ಎಲ್ಲ ಮುಗಿಸಿ ಮನೆಗೆ ಟೈಮಲ್ಲ ನಾವಿಬ್ರು. ಹೌದು ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು. ಹೇಳ್ಬೇಕಂದ್ರೆ ನಿಮಗೆ ಸಾರಿ ಕೊಡಿಸ್ಬೇಕು ಅಂತ ಎಷ್ಟು ದಿನದ ಆಸೆ ಇವತ್ತು ಈಡೇರಿ ಹೇಳ್ತಾ ಇದ್ರಲ್ವಾ. ಖುಷಿ ಆಯ್ತು ಇಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಡಬಲ್ ತಗೊಂಡು ಆಸೆ ನಿಮ್ಗೆ 1 ಸೀರೆ ಕೊಡ್ಸರಿ 2 ಸೀರೆ ಬರುವಾಗ ನೋಡಿ ಇದನ್ನು ತೊಗೊಂಡು ಬಂದಿದ್ದೆ. ಆರುಷಿ ಈಗ ಒಂದು ಚಾಟ್ಸ್ ರೆಡಿ ಮಾಡಿಬಿಟ್ಲು. ಮಲ್ಲೇಶ್ವರದಲ್ಲಿ ತೊಗೊಂಡಿದ್ದು ಇದು. ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ. ಇದಕ್ಕೆ ಸಾಲ್ಟ್ ಎಲ್ಲ ಹಾಕಿ ಮಾಡಿದ್ದಾರೆ ಅವರು. ಸಖತ್ತಾಗಿದೆ ಇದು. ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಜೋಳದ ಅವಲಕ್ಕಿ ಇದೆಲ್ಲ ಇತ್ತು. ಅಲ್ಲಿ ಮಂಡಕ್ಕಿ ಇರಬೇಕಿದೆ, ಜೋಳದ ಮಂಡಕ್ಕಿ ಏನೇ ಇರುತ್ತೆ ಬಹುಶಃ. ಒಳ್ಳೆ ಟೇಸ್ಟ್ ಇದೆ. ಇದಕ್ಕೆ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕಿ, ಅದೆಂತ ಹಾಕಿದ್ದೆ, ಸೌತೆಕಾಯಿ, ಚಾಟ್ ಮಸಾಲ, ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡರ್. ಆರುಷಿ ತುಂಬ ಚೆನ್ನಾಗಿ ಚಾಟ್ಸ್ ರೆಡಿ ಮಾಡಿದ್ಲು. ನಾವು ಕೂಡ ತಿಂದ್ವಿ. ಒಳ್ಳೆ ಖಾರ ಖಾರ ಆಗಿ ಚೆನ್ನಾಗಿತ್ತು ಈ ಮಳೆಗೆ. ಹಾಗೆ ಇವಾಗ ಮನೆಗೆ ಬಂದು ಸೀರೆ ಎಲ್ಲ ನೋಡ್ತಾ ಇದ್ದೀವಿ. ಮಕ್ಕಳ ಬಟ್ಟೆ ಕೂಡ ನೋಡ್ತಾ ಇದ್ದೀವಿ. ಹಾಗೆ ಹಸ್ಬೆಂಡ್ಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ತಂದಂಥ ಶರ್ಟ್ಸ್ ಎಲ್ಲ ತೋರಿಸ್ತಾ ಇದ್ದೆ. ಇವತ್ತು ಡಿಸ್ಕೌಂಟಿಗೆ ಹೋದಾಗ ಏನಾಯಿತು, ಜಗಳ ಆಯಿತಾ, ಯಾವ ಕಾರಣಕ್ಕೆ, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನೂ ತುಂಬ ಬಟ್ಟೆ ಎಲ್ಲ ತಂದಿದ್ದಿದೆ, ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.